ಕಾಂಡೆ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಮಾತ್ರ ಫುಲ್ ಬಿಸಿಲುಂಟು ನೋಡಿ. ಈಗ ಬೆಳಿಗ್ಗೆ 10:30 ಆಗಿದೆ ಗೈಸ್. ಬಿಸಿಲಿದೆ, ಒಳ್ಳೆ ಬಿಸಿಲುಂಟು ಇವತ್ತು ನೋಡಿ. ಮಳೆ ಇಲ್ಲ. ಸೊ ತಿಂಡಿ ಮಾಡ್ಬೇಕು ಗೈಸ್, ತಿಂಡಿ ಮಾಡಿಲ್ಲ. ಸೊ ಹೋಗಿ ತಿಂಡಿ ಏನಾದರೂ ಮಾಡಿಕೊಂಡು ಬರುವ, ಮತ್ತೆ ನೋಡು ಇವತ್ತಿನ ದಿನಚರಿ ಏನು ಅಂತ. ಓಕೆ ಬೈ ಗೈಸ್. ತಿಂಡಿ ಮಾಡ್ಲಿಕ್ಕೆ ಬಂದಿದ್ದೆ. ಸೊ ತಿಂಡಿ ಮಾಡಿ ಆಯಿತು. ಸೊ ಈಗ ರೂಮಿಗೆ ಹೊರಟಿದ್ದೀನಿ. ಸೊ ಓಕೆ, ನೋಡುವ ಏನು ಮಾಡೋದು ಅಂತ. ಬಾಯ್. ಸೊ ಗೈಸ್, ತಿಂಡಿ ಮಾಡಿ ಬಂದು ಹೊರಗಡೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಸೊ 2:03 ಆಗ್ತಾ ಬಂತು. ಈಗೆದ್ದು ಸುಮ್ಮನೆ ಕೂತ್ಕೊಂಡಿದ್ದೀನಿ ಗೈಸ್. ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿದು ನಿನ್ನೆ ಹೋಗಿ ರೂಮ್ ನೋಡಿ ಬಂದೆ. ಅದು ಚೆನ್ನಾಗಿದೆ ರೂಮು, ಬಟ್ ಆದರೆ ದೂರ ಆಗುತ್ತೆ ಗೈಸ್, ಅದೊಂದು ಪ್ರಾಬ್ಲಮ್. ಮತ್ತು ನೋಡ್ಬೇಕು ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಆದರೆ ಅದೇ ರೂಮಿಗೆ ಹೋಗೋದು, ಇಲ್ಲಾಂದರೆ ಬೇರೆ ಎಲ್ಲಾದರೂ ರೂಮ್ ನೋಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡುವ ಗೈಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಓಕೆ, ನೋಡಿ ಯೋಚನೆ ಮಾಡುವ. ಬಾಯ್. ಕಾಂಡೆ పోతున్నట్టలా లెన్స్కి ఎప్పుడు బ్లర్ అవుతుంది బ్లర్. ಅದಕ್ಕೆ ಎಲ್ಲಾರನ್ನು ಒಂದೇ ಜೊತೆ ಡಬಲ್ ಮಾಡ್ಬಿಟ್ರಿ. ಅಜ್ಜಿ ಒಂದು ಅಲ್ಲಿ ತೊಳಿಲಿಕ್ಕೆ ಬರ್ತೈತೆ. ಅಜ್ಜಿ ಹೇಳೋದಾಗಿತ್ತು, ಎಲ್ಲ ಲವ್ ಮಾರೆ, ಎಲ್ಲ ಲವ್ ಇಲ್ಲ. ನಾನೊಂದ್ ಮತ್ತೆ ತೊಳಿತಿದ್ದೆ ಹೋಗ್ತಾ ಇದ್ದೆ. ನಾನು ತೊಳಿಲಿಕ್ಕೆ ಬರ್ತೈತೆ, ಅಡ್ಗೆ ರೂಮ್ ಹತ್ರ ಇಬ್ರು ಬರ್ತಾರೆ, ಕಬ್ಬಿಡ್ಕೊಂಡ್ಬಿಡ್ತಾರೆ. ಹೌದಾ? ಇಲ್ಲ ಹೇಳಿದ ಒಂದು ಅಜ್ಜಿ ತೊಳಿಲಿಕ್ಕೆ ಬರ್ತಿತ್ತು ಅವ್ರು. ಲವರ್ಸ್ ಅಲ್ಲ, ಕೆಲಸ ಮಾಡೋ ಹುಡುಗಿರು ಅಷ್ಟ್ ಜನ ಹುಡುಗಿರಿದ್ರೆ, ಹುಡುಗರು ಹುಡುಗಿರು ಎಲ್ಲ ಮಿಕ್ಸ್ ಮಾಡಿದ್ರು ಒಂದು ಟೈಮ್. ಆಮೇಲೆ ಗೊತ್ತಾದ್ಮೇಲೆ ಮತ್ತೆ ಈಗೆಲ್ಲ ತೆಗೆದು ಕಾಲ ಹುಡುಗರು ಮಾತ್ರ ಇಟ್ಟಿದ್ದಾರೆ. ಒಳ್ಳೆ ಇದಾಗುತ್ತೆ. ಓಕೆ ಮಾಡ್ಬಿಡ್ಲ. ಗೈಸ್, ಚೀಟಿ ಹಬ್ಬ ಬಂದಿದ್ವಿ. ಈಗ ನಮ್ದು ಊಟ ಆಯ್ತು, ಈಗ ಹೊರಟ್ವಿ. ನಮ್ಮ ರತನ್ ಟಾಟಾ ಎಲ್ಲ ಖಾಲಿ ಗೈಸ್. ಸಂಜೆಗೆ 5 ಗಂಟೆಗೆ ನಮ್ದು ಊಟ ಆಗಿತ್ತು ನೋಡಿ. ಇದು ನಮ್ಮದು ಆಚೆ ಇದೆ ಹೋಟೆಲ್, ಇಲ್ಲಿ ಬಬ್ಬು ಸ್ವಾಮಿ ಟೆಂಪಲ್, ಈಚೆಗಡೆ ಸರ್ಕಲ್. ಸೊ ಗೈಸ್, ಈಗ ಹೋಗಿ ಹೊರಗಡೆ ಹೋಗಿದ್ದೆ. ಸೊ ಹೋಗಿ ಗಣೇಶನ ಕರೆದಿದ್ದ, ಒಳ್ಳೆ ಊಟ ಮಾಡಿ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಗೈಸ್. ಈಗ ರೂಮಿಗೆ ಬಂದೆ. ಓಕೆ ಬಾಯ್. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣೋದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದ್ರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.